UGCET 2026 ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಏಪ್ರಿಲ್ 23 ಮತ್ತು 24ರಂದು ನಡೆಸಲಾಗುವುದು ಎಂದು ಸುಧಾಕರ್ ಅವರು ಘೋಷಿಸಿದರು. ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಇವಾಗ UGCET 2026 ಅಂದರೆ ಪ್ರೆಸೆಂಟ್ಲಿ ಯಾರ್ಯಾರು ಸೆಕೆಂಡ್ PUCಯಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ, ನೀವು ಯಾರ್ಯಾರು ಅಂಡರ್ ಗ್ರ್ಯಾಜುಯೇಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಕರ್ನಾಟಕ KCETಯನ್ನು ಬರೀಬೇಕು ಅಂತಿದ್ದೀರಾ, ಅವರಿಗೆ ಏಪ್ರಿಲ್ 23 ಮತ್ತು 24ರಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೇವೆ ಅಂತ ಡೇಟನ್ನು ರಿಲೀಸ್ ಮಾಡಿದ್ದಾರೆ. ಲಾಸ್ಟ್ ಇಯರು ಕೂಡ ಇದೇ ಮಂತಿಗೆ ಆಗಿತ್ತು. ಇದೇ ಮಂತಲ್ಲಿ ಒಂದು 4-5 ಡೇಸ್ ಬಿಫೋರ್ ಆಗಿತ್ತು, ಅರೌಂಡ್ 16-17 ಇದ್ದಿತ್ತು. ಈ ವರ್ಷ ನಿಮಗೆ ಒಂದು 5-6 ಡೇಸ್ ಜಾಸ್ತಿ ಸಿಗ್ತಾ ಇದೆ, ಅಂದರೆ ಟೈಮ್ ಜಾಸ್ತಿ ತಗೊಳ್ತಾ ಇದ್ದಾರೆ. ಆ್ಯಂಡ್ ಇವಾಗ ಆಲ್ರೆಡಿ ನೋಡಿದಾಗೆ ನಿಮಗೆ ಫಸ್ಟ್ ಬೋರ್ಡ್ ಎಕ್ಸಾಮನ್ನು ಕನ್ಸಿಡರೇಷನಿಗೆ ತೊಗೊಂಡ್ರೆ ನಿಮಗೆ ಮಾರ್ಚ್ 17ಗೆ ನಿಮಗೆ ಫಸ್ಟ್ ಬೋರ್ಡ್ ಎಕ್ಸಾಮ್ ಮುಗಿತದೆ. ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅದು ಆಮೇಲೆ ಸೆಕೆಂಡ್ರಿ. ಓಕೆ, ಫಾರ್ ದ ಟೈಮ್ ಬೀಯಿಂಗ್ ನೀವು ಕನ್ಸಿಡರ್ ಮಾಡೋದು ಫಸ್ಟ್ ಬೋರ್ಡ್ ಎಕ್ಸಾಮ್. ಮಾರ್ಚ್ 17ಗೆ ನಿಮಗೆ ಫಸ್ಟ್ ಬೋರ್ಡ್ ಎಕ್ಸಾಮ್ ಮುಗಿದ್ರೆ ಆಲ್ಮೋಸ್ಟ್ ನಿಮಗೆ 35 to 40 ಡೇಸ್ ಸಿಗುತ್ತೆ KCET ಪ್ರಿಪರೇಷನ್ಗೆ, ಸರಿನಾ? ಸೊ ಅದಾದ ನಂತರ ಇಲ್ಲಿ ನೋಡಿ, ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಏಪ್ರಿಲ್ 22ರಂದು ಕನ್ನಡ ಭಾಷಾ ಪರೀಕ್ಷೆ ನಡೆಯಲಿದೆ. ಅದು ನಿಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆಲ್ಲ, ಹೊರನಾಡು ಮತ್ತು ಗಡಿನಾಡು ಸ್ಟೂಡೆಂಟ್ಸ್ಗಳಿಗೆ ಅದು ಗೊತ್ತಿದೆಯಲ್ಲ, ಯಾರಿಗೆ ಕನ್ನಡ ಈಗ ಕಾಸರಗೋಡು ಆ ಸ್ಟೂಡೆಂಟ್ಸ್ಗಳಿಗೆ ಅವರಿಗೆಲ್ಲ ಏಪ್ರಿಲ್ 22ರಂದು ಕನ್ನಡ ಭಾಷಾ ಪರೀಕ್ಷೆ ನಡೆಯಲಿದೆ. ಇದು ತುಂಬ ಇಂಪಾರ್ಟೆಂಟ್. ಈ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಜನವರಿ 17ರಿಂದ ಆರಂಭವಾಗಲಿದೆ. ಓಕೆ, ಸೊ ಮತ್ತೆ ನಿಮಗೆ PGCET ಇರ್ಬೋದು, ಅದು ಬೇರೆ ಬೇರೆ MCAಗೆ, MBAಗೆ, MTechಗೆ ಇದಿರುತ್ತೆ, PGCET ಇರುತ್ತೆ, ಅದನ್ನು ಬೇರೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಇದರಲ್ಲಿ ಮಾತಾಡೋದಿಲ್ಲ, ಸರಿನಾ? ಇಲ್ಲಿ ನೀವು ಇದನ್ನು ನೋಡ್ಬೋದು, ಏನು ಟೈಮ್ ಟೇಬಲನ್ನು ನೋಡ್ಬೋದು. ಟೈಮ್ ಟೇಬಲನ್ನು ನೀವು ಗಮನಿಸಿದರೆ 23/4/2025 23/4/2026ನ ಥರ್ಸ್ಡೇ ಬರುತ್ತೆ. ಮಾರ್ನಿಂಗ್ 10:30ಇಂದ 11:50ವರೆಗೆ ನಿಮಗೆ ಫಿಸಿಕ್ಸ್ ಇರುತ್ತೆ. ಆ್ಯಂಡ್ ಆಫ್ಟರ್ನೂನ್ 2:30 to 3:50 ಕೆಮಿಸ್ಟ್ರಿ ಇರುತ್ತೆ. ಆ್ಯಂಡ್ 24/4/2026 ಫ್ರೈಡೇ ನಿಮಗೆ ಮಾರ್ನಿಂಗು 10:30 to 11:50 ಮ್ಯಾಥಮೆಟಿಕ್ಸ್ ಇರುತ್ತೆ. ಯಾರ್ಯಾರು ಬಯಾಲಜಿ ಸ್ಟೂಡೆಂಟ್ಸ್ಗಳಿದ್ದೀರಾ, ನೀವು ಅಂದರೆ ಮೆಡಿಕಲ್ ರಿಲೇಟೆಡ್ ಫೀಲ್ಡಿಗೆ ಹೋಗಬೇಕಂದ್ರೆ ಬಯಾಲಜಿ ಬರೀಬೇಕಾಗತ್ತೆ. 2:30 to 3:50ವರೆಗೆ ಇರುತ್ತೆ. ಟೋಟಲ್ 60 to 40 ಮಾರ್ಕ್ಸು. ಇಫ್ ಯು ಎಕ್ಸ್ಕ್ಲೂಡ್ ಇಂಜಿನಿಯರಿಂಗಿಗೆ ಹೋಗಬೇಕು, ಕಂಪ್ಲೀಟ್ಲಿ ಬಯಾಲಜಿ ಬಿಟ್ಟು ಉಳಿದ ಎಲ್ಲ ಬ್ರ್ಯಾಂಚ್ ಸ್ಟೂಡೆಂಟ್ಸ್ಗಳು ಇಂಜಿನಿಯರಿಂಗಿಗೆ ಹೋಗ್ತೀರಾ, ಸೊ ನೀವು PCMನ್ನು ಇದು ಮಾಡಬೇಕಾಗತ್ತೆ. ಆ್ಯಂಡ್ ದೋಸ್ ಹೂ ಆರ್ ಫ್ರಮ್ ಅಂದರೆ ಗಡಿನಾಡು ಮತ್ತು ಹೊರನಾಡು ಕನ್ನಡಿಗರವರಿಗೆ, ಅಂದರೆ ಗಡಿನಾಡು ಹೊರನಾಡು ಅಂದರೆ ಬೆಂಗಳೂರು, ಬೆಳಗಾವಿ, ವಿಜಯಪುರ, ಮಂಗಳೂರು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಇರುತ್ತೆ. ಇಂಥ ಸ್ಟೂಡೆಂಟ್ಸ್ಗಳಿಗೆ ಕನ್ನಡ ಕಡ್ಡಾಯವಾಗಿರುತ್ತೆ, ನೀವು ಕಂಪಲ್ಸರಿ ಬರೀಲೇಬೇಕಾಗತ್ತೆ. ಅದು ಬಿಟ್ಟು ಅದರ್ ಎಕ್ಸಾಮ್ ಡೇಟ್ಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನಾನು ಹೇಳ್ತಾ ಇರೋದು ತುಂಬ ಇಂಪಾರ್ಟೆಂಟು. ನಿಮ್ಮ ಏನು ಹೇಳ್ತಾರೆ ಡಿಸೈಡಿಂಗ್ ಫ್ಯಾಕ್ಟ್ರ್ ಯಾವುದು ಅಂತ ಕೇಳಿದರೆ KCET. ಕರೆಕ್ಟ್ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, KCET ನಿಮ್ಮ ಡಿಸೈಡಿಂಗ್ ಫ್ಯಾಕ್ಟರ್. ಹಾಗಾದರೆ ಸರ್ ನಾವು ಬೋರ್ಡ್ಸಲ್ಲಿ ಎಷ್ಟು ಚೆನ್ನಾಗಿ ಮಾಡದೇ ಇದ್ದರೆ ಆಗುತ್ತಾ? ಇಲ್ಲ, ಬೋರ್ಡ್ಸಲ್ಲೂ ನೀವು ಚೆನ್ನಾಗಿ ಮಾಡಲೇಬೇಕು. ಬಟ್ ಬೋರ್ಡ್ಸಲ್ಲಿ ಏನಂತ ಕೇಳಿದರೆ ನಿಮಗೆ ಒಂದು ಫಿಕ್ಸ್ಡ್ ಕ್ವಶನ್ಸ್ ಅಂತ ಇರುತ್ತೆ. ಕೆಲವೊಂದು ಚಾಪ್ಟ್ರಿಂದ, ಕೆಲವೊಂದು ಮಾಡ್ಯೂಲಿಂದ ನೀವು ಹೇಳ್ಬೋದು ಸರ್ ಇಂಥ ಚಾಪ್ಟ್ರಿಂದ ಈ ಫಿಕ್ಸ್ಡ್ ಕ್ವಶನ್ಸ್ ಇರುತ್ತೆ, ಈ 4-5 ಕ್ವಶನ್ಸಲ್ಲಿ ಫಿಕ್ಸ್ಡ್ ಕ್ವಶನ್ ಬಂದೇ ಬರುತ್ತೆ. ಅದನ್ನು ನಿಮಗೆ ನಿಮ್ಮ ಲೆಕ್ಚರರ್ಸ್ ನಿಮಗೆ ಗೈಡ್ ಮಾಡಿರ್ತಾರೆ. ಸೊ ಅದು ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ನೀವೇನು NCERTಯಿಂದ ಓದಿರ್ತೀರ ನೋಡಿ, NCERTಯಿಂದ ಡೈರೆಕ್ಟ್ ಕ್ವಶನ್ಸು ಒಂದು 15 to 20 ಮಾರ್ಕ್ಸ್ ಗ್ಯಾರಂಟಿ ಬಂದೇ ಬರುತ್ತೆ. ಪರ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು 15 to 20 ಮಾರ್ಕ್ಸ್ ಬರುತ್ತೆ. ಅದು ಬಿಟ್ಟು NCERTಯಿಂದ ಕ್ವಶನ್ ಬರುತ್ತೆ, ಬಟ್ ಡಿರೈವ್ಡ್ ಕ್ವಶನ್ಸ್ ಬರುತ್ತೆ. ಡೈರೆಕ್ಟ್ ಕ್ವಶನ್ಸನ್ನು ಕೇಳಿರೋದಿಲ್ಲ. ನೀವು ಸ್ವಲ್ಪ ನಿಮ್ಮ ನಾಲೆಜನ್ನು ಅಪ್ಲೈ ಮಾಡಬೇಕಾಗತ್ತೆ. ಅದ್ರ ಬೇಸಿಸ್ ಮೇಲೂ ಒಂದು 15 ಕ್ವಶನ್ಸ್ಗಳು ಬರುತ್ತೆ. ಅಂದರೆ ಔಟ್ ಆಫ್ 60ಯಲ್ಲಿ ನೀವು 30 ಮಾರ್ಕ್ಸು 30 to 35 ತೆಗಿಬೋದು. ನೀವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದರೆ 30 to 35 ಮಾರ್ಕ್ಸ್ ತೆಗಿಬೋದು. 35ನ ನಂತರ ಅಂದರೆ 35ನ ನಂತರ ಮಾರ್ಕ್ಸ್ ಸ್ಕೋರ್ ಮಾಡಬೇಕಂತ ಹೇಳಿದ್ರೆ, ಅಥವಾ 40+ ಮಾಡಬೇಕಂದ್ರೆ ಸ್ವಲ್ಪ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕಾಗತ್ತೆ. ಸೊ ಇವಾಗಲೂ ಕೂಡ ಯಾರು CETನ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಡಿಸೈಡಿಂಗ್ ಫ್ಯಾಕ್ಟರ್, ನೀವು ಇಂಜಿನಿಯರಿಂಗ್ ಕಾಲೇಜಿನ ಡಿಸೈಡ್ ಮಾಡುವಂಥ ಫ್ಯಾಕ್ಟ್ರ್ ಯಾವುದು ಕೇಳಿದರೆ CET. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಬೋರ್ಡ್ಸಲ್ಲೂ ಕೂಡ ಒಳ್ಳೇದು ಮಾಡಿ. ಎನಿವೇ ಬೋರ್ಡ್ಸಿಗೆ ನಿಮಗೆ ಇಲ್ಲಿ ಸೆಕೆಂಡ್ ಚಾನ್ಸ್ ಇದೆ, ಥರ್ಡ್ ಚಾನ್ಸ್ ಇದೆ. ಬಟ್ ಥರ್ಡ್ ಬೋರ್ಡ್ ಎಕ್ಸಾಮ್ನ ಮಾರ್ಕ್ಸನ್ನು KCETಗೆ ಕನ್ಸಿಡರ್ ಮಾಡೋದಿಲ್ಲ. ಅದಕ್ಕೆ ಲಾಸ್ಟ್ ಟೈಮ್ ಸೆಕೆಂಡಿದು ಕನ್ಸಿಡರ್ ಮಾಡಿದರು. ಬಟ್ ದಯವಿಟ್ಟು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಇದೆ ನನಗೆ, ಸೊ ನಾನು ಸೆಕೆಂಡ್ ಬೋರ್ಡ್ ಎಕ್ಸಾಮಲ್ಲಿ ಒಳ್ಳೇದು ಮಾಡ್ತೇನೆ ಅಂತ ಫಸ್ಟ್ ಬೋರ್ಡ್ ಎಕ್ಸಾಮನ್ನು ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂತ ಕೇಳಿದರೆ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ನಿಮಗೆ ಆಮೇಲೆ KCETಗೂ ಆಚೆ ಕಡೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಈಚೆ ಕಡೆ ಬೋರ್ಡ್ ಎಕ್ಸಾಮಿಗೂ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಇಲ್ಲ ಇದು ಇಲ್ಲದಿದ್ದಾಗಾಗಿ ಮಾಡ್ಕೊಳ್ತೀರಾ. ಸೊ ಅದಕ್ಕೋಸ್ಕರ ನಾನು ಹೇಳೋದು ಫಸ್ಟ್ ಬೋರ್ಡ್ ಎಕ್ಸಾಮಲ್ಲೇ PCMಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಲಿಕ್ಕೆ ಟ್ರೈ ಮಾಡಿ. ದಯವಿಟ್ಟು KCETಗೆ ನೀವು ಕಾನ್ಸಂಟ್ರೇಟ್ ಮಾಡಿ. ದಿಸ್ ಈಸ್ ಬೆಸ್ಟ್ ಟೈಮ್. ದಯವಿಟ್ಟು ಇವಾಗಲಾದರೂ ಟ್ರೈ ಮಾಡಿ. ಯಾಕಂದರೆ ನಿಮಗೆ ಏಪ್ರಿಲಲ್ಲಿ ಇದಿರ್ಲಿಕ್ಕೆ ಹೋಗಿ, ಎಕ್ಸಾಮ್ ಇರ್ಲಿಕ್ಕೆ ಹೋಗಿ, ಏಪ್ರಿಲ್ 23 ಇರ್ಲಿಕ್ಕೆ ಹೋಗಿ,
ಆಲ್ಮೋಸ್ಟ್ ನಿಮ್ಗೆ ಇನ್ನೂ ಕೂಡ 4 ಮಂತ್ಸ್ ಟೈಮ್ ಇದೆ. ಆಲ್ಮೋಸ್ಟ್ ನಾಟ್ ಎಕ್ಸಾಕ್ಟ್ಲಿ, ಆಲ್ಮೋಸ್ಟ್ 4 ಮಂತ್ಸ್ ಟೈಮ್ ಇದೆ. ಈ 4 ಮಂತ್ಸಲ್ಲಿ ಒಂದು ಟೈಮ್ ಟೇಬಲನ್ನು ಫಾಲೋ ಮಾಡಿಕೊಂಡು ನೀವು ರೆಗ್ಯುಲರ್ ಆಗಿ ಸ್ಟ್ರಿಕ್ಟಾಗಿ ಇದನ್ನು ಫಾಲೋ ಮಾಡಿಕೊಂಡು ದಯವಿಟ್ಟು KCET ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಪ್ರತಿಯೊಬ್ಬ ಸ್ಟೂಡೆಂಟಿಗೂ ನಾನು ಹೇಳ್ತಾ ಇರೋದು. ಅದರ ಜೊತೆ ಪ್ಯಾರಲಲಿ ಬೋರ್ಡ್ ಎಕ್ಸಾಮಿಗೂ ಪ್ರಿಪೇರ್ ಆಗಿ. ಎನಿವೇ ನೀವು ಹೇಳ್ತೀರಾ ಸರ್ ನಮಗೆ ಇವಾಗ ಪ್ರಿಪರೇಟರಿ ಇದೆ, ಸೊ ಅದ್ರ ಮಧ್ಯದಲ್ಲಿ ನಮ್ಗೆ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಅದು ಸುಳ್ಳು. ಡೈಲಿ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ KCETಗೋಸ್ಕರ ಸಪ್ರೇಟಾಗಿ ತೆಗೆದಿಡಿ. ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ನಿಮ್ಮ NCERTಯಲ್ಲಿ ಎಂಡಲ್ಲಿರುವಂಥ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋದು, ಕ್ವಶನ್ಸನ್ನು ಸಾಲ್ವ್ ಮಾಡೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡೋದು, ಒಂದು ಸ್ಟ್ಯಾಂಡರ್ಡ್ ಬುಕ್ಕನ್ನು ತೊಗೊಂಡು ರೆಫರೆನ್ಸ್ ಬುಕ್ಕನ್ನು ತೊಗೊಂಡು ಅದರಿಂದ ಸಾಲ್ವ್ ಮಾಡೋದು, ಇದೆಲ್ಲದನ್ನು ಮಾಡಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಇಯರ್ ಏನಾಗಿತ್ತು ಅಂತ ಕೇಳಿದರೆ ಇದೇ KCETಯಲ್ಲಿ ನನ್ನದೇ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಒಳ್ಳೆ ಮಾರ್ಕ್ಸ್ ತೆಗೆದಿದ್ರು. ಅಂದರೆ ಕೇಳ್ಕೊಳ್ಳಿ, 120 ಮಾರ್ಕ್ಸ್ ತೆಗೆದವ್ರದ್ದು ಕೂಡ ರ್ಯಾಂಕ್ ಎಲ್ಲಿಗೂ ಹೋಗಿತ್ತು. ಯಾಕಂದರೆ ಇಟ್ ಡಿಪೆಂಡ್ಸ್ ಆನ್ ಕ್ವಶನ್ ಪೇಪರ್. ಎವ್ರಿ ಇಯರ್ ಕ್ವಶನ್ ಪೇಪರ್ ಹೇಗಿರುತ್ತೆ, ಯಾಕಂದರೆ ಬೋರ್ಡ್ಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಫಸ್ಟ್ ಎಕ್ಸಾಮಲ್ಲಿ ಆಗದೇ ಇದ್ದರೂ ಇಂಪ್ರೂವ್ಮೆಂಟ್ ಎಕ್ಸಾಮನ್ನು ಬರೆದಾದರೂ ಇಂಪ್ರೂವ್ ಮಾಡ್ಕೊಳ್ತಾರೆ ಬೋರ್ಡ್ಸ್ ಎಕ್ಸಾಮಲ್ಲಿ. KCET ಹಾಗಲ್ಲ. ಎಲ್ಲರೂ KCETಯಲ್ಲಿ ಲಾಸ್ಟ್ ಟೈಮ್ ಅಂದರೆ ಪ್ರೀವಿಯಸ್ ಈಗ 2023ಯಲ್ಲಿ 100+ ಮಾರ್ಕ್ಸ್ ವಾಸ್ ಅ ಗುಡ್ ಮಾರ್ಕ್ಸ್. ಬಟ್ ಬರ್ತಾ ಏನಾಯಿತು, KCET ಲಾಸ್ಟ್ ಇಯರ್ ಸ್ವಲ್ಪ ಈಸಿ ಇರ್ಲಿಕ್ಕೆ ಹೋಗಿ ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಸ್ವಲ್ಪ ಈಸಿ ಇದ್ದಿತ್ತು. 120 ಮಾರ್ಕ್ಸ್ ತೆಗೆದವ್ರದ್ದು ಕೂಡ ರ್ಯಾಂಕ್ ತುಂಬ ವೇರಿ ಆಗಿತ್ತು. ಸೊ ನೀವು ಏನು ಹೇಳ್ತೀರಾ, ಏನು ಹೇಳೋದು ನಾನು ಕೇಳಿದರೆ ಅನ್ಎಕ್ಸ್ಪೆಕ್ಟೆಡ್ ಎಲ್ಲದಕ್ಕೂ ನೀವು ಇರಲೇಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಹೇಳೋದು KCETಯಲ್ಲಿ ಆದಷ್ಟು ನೀವು ಒಳ್ಳೆ ಕಾಲೇಜಿಗೆ ಹೋಗಬೇಕು ಅಂತಿದ್ರೆ ಆದಷ್ಟು KCETಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಲೇಬೇಕು. ಬೇಸಿಕ್ ಏನು ಅಂತ ಕೇಳಿದ್ರೆ NCERT, ಅದಾದ ನಂತರ ರೆಫರೆನ್ಸ್ ಬುಕ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡೋದು, ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಬಂದಿದೆ ಅದರ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಬೋರ್ಡ್ಸ್ ಮೇಲೆ ನೀವು ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀರಾ, ದಯವಿಟ್ಟು ಅದೇ ರೀತಿ KCET ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇಟ್ ಈಸ್ ಅ ಡಿಸೈಡಿಂಗ್ ಫ್ಯಾಕ್ಟರ್, 100% ಡಿಸೈಡಿಂಗ್ ಫ್ಯಾಕ್ಟರ್. ನಾನೇ ನೋಡಿದ್ದೇನೆ 85+, 80+ ಮಾರ್ಕ್ಸನ್ನು ತೆಗೆದ್ರು 1 ಲ್ಯಾಕ್ ಮೇಲೆ CET ರ್ಯಾಂಕನ್ನು ತೆಗೆದವರಿದ್ದಾರೆ. ಓಕೆ, ಇವಾಗಲೇ ಹೇಳ್ತಾ ಇದ್ದಾನೆ, ಈ ವರ್ಷ 3,75,000 ಅರೌಂಡ್ ಅಷ್ಟೇ ಸ್ಟೂಡೆಂಟ್ಸ್ಗಳಿದ್ದಾರೆ. ಕಾಂಪಿಟೇಷನ್ ತುಂಬ ಇದೆ. ಸೊ ದಯವಿಟ್ಟು CET ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ನಾನು ಇದು ಹೇಳ್ತಾ ಇರೋದು, ಎಲ್ಲ ಪೇರೆಂಟ್ಸ್ಗಳಿಗೂ ಹೇಳ್ತಾ ಇರೋದು, ಈ ಟೈಮ್ ಟೇಬಲ್ನ ಪ್ರಕಾರ ಇವತ್ತಿಂದ 0ರಿಂದ ಸ್ಟಾರ್ಟ್ ಆಗ್ತಾ ಇದೆ. ನನಗೇನೂ ಗೊತ್ತಿಲ್ಲ ಅಂತ ಇವತ್ತಿಂದ ಆದರೂ ಸ್ಟಾರ್ಟ್ ಮಾಡಿ. ಡೈಲಿ 30 to 45 ಮಿನಿಟ್ಸ್ ಫಾರ್ KCET ನೀವು ದಯವಿಟ್ಟು ಇದು ಮಾಡಿ, ಇನ್ವೆಸ್ಟ್ ಮಾಡಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಾಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.